ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏರ್ ಕೂಲರ್. ಇದು ಆಲ್ಫಾಬೆಟಿಕಲ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಒಂದಾದ್ಮೇಲೆ ಒಂದು ನೋಡಿ. ಏರ್ ಕೂಲರ್ ಆನ್ ಅಪರೇಟಸ್ ಫಾರ್ ಕೂಲಿಂಗ್ ದ ಏರ್. ಇಲ್ಲೇನಾಗುತ್ತೆ, ಏರ್ ಈಸ್ ಬ್ಲೋನ್ ಥ್ರೂ ವಾಟರ್ ಅಂಡ್ ಅಟ್ಮಾಸ್ಫಿಯರ್ ಏನಾಗುತ್ತೆ, ಕೂಲ್ ಆಗುತ್ತೆ. ಆಲ್ಟಿಮೀಟರ್ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಇದನ್ನ ಏರ್ ಕ್ರಾಫ್ಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಫಾರ್ ಮೆಜರಿಂಗ್ ಆಲ್ಟಿಟ್ಯೂಡ್ಸ್. ಆಲ್ಟಿಮೀಟರ್ ನ ಯೂಸ್ ಮಾಡ್ತಾರೆ ನೋಡಿ. ಫಾರ್ ಮೆಜರಿಂಗ್ ಆಲ್ಟಿಟ್ಯೂಡ್ಸ್ ಆಲ್ಟಿಮೀಟರ್ ನ ಯೂಸ್ ಮಾಡ್ತಾರೆ. ಇನ್ನು ಫಾರ್ ಮೆಜರಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಏನನ್ನ ಯೂಸ್ ಮಾಡ್ತಾರೆ? ಅಮೀಟರ್ ನ ಯೂಸ್ ಮಾಡ್ತಾರೆ. ಟು ಮೆಜರ್ ಸ್ಪೀಡ್ ಅಂಡ್ ಪ್ರೆಷರ್ ಆಫ್ ವಿಂಡ್. ಓಕೆ, ಸ್ಪೀಡು ಮತ್ತೆ ಪ್ರೆಷರ್ ಆಫ್ ವಿಂಡ್. ವಿಂಡ್ ನ ಸ್ಪೀಡು ಅಂದ್ರೆ ಗಾಳಿಯ ಒಂದು ಸ್ಪೀಡು ಮತ್ತೆ ಪ್ರೆಷರ್ ಅವೆರಡನ್ನೂ ನೋಡೋದಕ್ಕೆ ಅನಿಮೋಮೀಟರ್ ನ ಯೂಸ್ ಮಾಡ್ತಾರೆ. ಆಮೇಲೆ ಯೂಸ್ ಟು ಮೆಜರ್ ವಿಂಡ್ ಫೋರ್ಸ್. ಇದು ವಿಂಡ್ ಆದ್ರೆ ವಿಂಡ್ ಸ್ಪೀಡ್ ಪ್ರೆಷರ್ ಗೆ ಅನಿಮೋಮೀಟರ್ ಆದ್ರೆ ವಿಂಡ್ ಫೋರ್ಸ್ ಗೆ ಬ್ಯೂಫೋರ್ಡ್ ಸ್ಕೇಲ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಇನ್ನು ಬ್ಯಾರೋಗ್ರಾಫ್ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಇದು ಒಂದು ಇನ್ಸ್ಟ್ರೂಮೆಂಟ್. ಇದು ಆಟೋಮೆಟಿಕಲಿ ಯಾವ ಆಲ್ಟಿಟ್ಯೂಡ್ ಅನ್ನ ಏನ್ ಮಾಡುತ್ತೆ, ರಿಜಿಸ್ಟರ್ ಮಾಡುತ್ತೆ. ಅಂದ್ರೆ ಎಷ್ಟು ಆಲ್ಟಿಟ್ಯೂಡ್ ಅಲ್ಲಿ ಏರೋಪ್ಲೇನ್ ರೀಚ್ ಆಗಿದೆ ಅನ್ನುವಂಥದ್ದನ್ನ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಮಾಡುತ್ತೆ ಈ ಒಂದು ಬ್ಯಾರೋಗ್ರಾಫ್. ಇನ್ನು ಬ್ಯಾರೋಮೀಟರ್ ಏನಿದೆಯಲ್ಲ, ಇದು ಅಟ್ಮಾಸ್ಫಿಯರಿಕ್ ಕಂಡೀಷನ್ ಮತ್ತೆ ಅದರ ಒಂದು ಬದಲಾವಣೆಗಳು ಅದನ್ನ ಮೆಜರ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಬ್ಯಾರೋಮೀಟರ್ ಆಗಿರುತ್ತೆ. ಓಕೆ, ಇನ್ನು ಕ್ಯಾಲಿಪರ್ಸ್ ಇದನ್ನ ಒಂದು ಕಂಪಾಸ್ ಅಂತ ಕರಿತೀವಿ. ವಿತ್ ಲೆಗ್ಸ್ ಫಾರ್ ಮೆಜರಿಂಗ್ ದ ಇನ್ಸೈಡ್ ಆರ್ ಔಟ್ಸೈಡ್ ಡಯಾಮೀಟರ್ ಆಫ್ ಬಾಡೀಸ್. ಇನ್ನು ಕ್ಯಾಲೋರಿಮೀಟರ್ ಇದು ಮೆಜರಿಂಗ್ ಕ್ವಾಂಟಿಟೀಸ್ ಆಫ್ ಹೀಟ್. ಅದನ್ನ ಕ್ಯಾಲೋರಿಮೀಟರ್ ಅಲ್ಲಿ ಅಂದ್ರೆ ಅದಕ್ಕೋಸ್ಕರ ಇದನ್ನ ಬಳಸ್ತಾರೆ. ಟು ಮೆಜರಿಂಗ್ ದ ಕ್ವಾಂಟಿಟೀಸ್ ಆಫ್ ಹೀಟ್ ಕ್ವಾಂಟಿಟಿಯನ್ನ ಮೆಜರ್ ಮಾಡ್ಲಿಕ್ಕೆ ಕ್ಯಾಲೋರಿಮೀಟರ್ ಅನ್ನ ಬಳಸ್ತಾರೆ. ಇನ್ನು ಕಾರ್ಕ್ಯುಬೆರೆಟರ್ ಇದು ಒಂದು ಅಪಾರಾಟಸ್. ಏನಕ್ಕೆ? ಫಾರ್ ಚೇಂಜಿಂಗ್ ಏರ್ ವಿತ್ ಪೆಟ್ರೋಲ್ ವೇಪರ್ಸ್ ಇನ್ ಆನ್ ಇಂಟರ್ನಲ್ ಕಂಬಷನ್ ಇಂಜಿನ್. ಇನ್ನು ಸಿನಿಮ್ಯಾಟೋಗ್ರಾಫ್ ನೋಡಿ, ಇದು ಒಂದು ಅಪಾರಾಟಸ್ ಫಾರ್ ಪ್ರೊಜೆಕ್ಟಿಂಗ್ ಪಿಕ್ಚರ್ಸ್ ಆನ್ ದ ಸ್ಕ್ರೀನ್ ಈಸ್ ಸೋ ರ್ಯಾಪಿಡ್ ಎ ಸಕ್ಸೆಷನ್ ದಟ್ ಪಿಕ್ಚರ್ ಸೀಮ್ಸ್ ಟು ಬಿ ಇನ್ ಮೋಷನ್. ಅದಕ್ಕೆ ಸಿನಿಮ್ಯಾಟೋಗ್ರಾಫ್ ಅಂತ ಹೇಳ್ತಾರೆ. ಇನ್ನು ಕ್ರೆಸ್ಕೋಗ್ರಾಫ್ ಇದು ನೋಡಿ, ಇದು ಕೂಡ ಒಂದು ಇನ್ಸ್ಟ್ರೂಮೆಂಟ್. ಇದು ಎಲೆಕ್ಟ್ರಿಕಲಿ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ದ ರೆಸ್ಪಾನ್ಸ್ ಆಫ್ ಲಿವಿಂಗ್ ಮ್ಯಾಟರ್ ಟು ವೇರಿಯಸ್ ಕೈಂಡ್ಸ್ ಆಫ್ ಸ್ಟಿಮ್ಯುಲೈ ಅದನ್ನ ಏನ್ ಮಾಡುತ್ತೆ, ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅದನ್ನ ಕ್ರೆಸ್ಕೋಗ್ರಾಫ್ ಅಂತ ಕರೀತಾರೆ. ಇನ್ನು ಕಾರ್ಡಿಯೋಗ್ರಾಫ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಮೆಡಿಕಲ್ ಇನ್ಸ್ಟ್ರೂಮೆಂಟ್ ಫಾರ್ ಟ್ರೇಸಿಂಗ್ ಹಾರ್ಟ್ ಮೂವ್ಮೆಂಟ್ಸ್. ಅದನ್ನ ಕಾರ್ಡಿಯೋಗ್ರಾಫ್. ಇನ್ನು ಕ್ರೋನೋಮೀಟರ್ ಇಟ್ ಇಸ್ ಅ ಕ್ಲಾಕ್ ಟು ಡಿಟರ್ಮೈನ್ ಲಾಂಗಿಟ್ಯೂಡ್ ಆಫ್ ಅ ವೆಸಲ್ ಅಟ್ ಅ ಸಿ. ಓಕೆ, ಲಾಂಗಿಟ್ಯೂಡ್ ಆಫ್ ಅ ವೆಸಲ್ ಅಟ್ ಸಿ ಅದನ್ನ ಕ್ರೋನೋಮೀಟರ್. ಇನ್ನು ಸೈಕ್ಲೋಟ್ರಾನ್ ಇಟ್ ಈಸ್ ಅನ್ ಅಪಾರಾಟಸ್ ಫಾರ್ ಸ್ಮ್ಯಾಶಿಂಗ್ ಆಟಮ್ಸ್. ಓಕೆ, ಆಟಮ್ಸ್ ಅನ್ನ ಸ್ಮ್ಯಾಶ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತಹ ಅಪಾರಾಟಸ್, ದಟ್ ಇಸ್ ಸೈಕ್ಲೋಟ್ರಾನ್. ಓಕೆ, ಇನ್ನು ಕಂಪ್ಯೂಟರ್ಸ್ ದೀಸ್ ಆರ್ ಡಾಟಾ ಪ್ರೊಸೆಸಿಂಗ್ ಮಷಿನ್ಸ್ ವಿಚ್ ಪ್ರೊವೈಡ್ ದ ಇನ್ಫಾರ್ಮೇಶನ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ಸ್. ಓಕೆ, ಇನ್ನು ಡಿಕ್ಟಾಫೋನ್ ಇದು ನೋಡಿ, ಎ ಟ್ರೇಡ್ ನೇಮ್ ಆಫ್ ಫಾರ್ ಎ ಟೇಪ್ ರೆಕಾರ್ಡರ್. ಟೇಪ್ ರೆಕಾರ್ಡರ್ ನ ಒಂದು ಟ್ರೇಡ್ ನೇಮು ಡಿಕ್ಟಾಫೋನ್ ಆಗಿತ್ತು. ಡೈನಮೋ ಇದು ನೋಡಿ, ಯೂಸ್ಡ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ದಟ್ ಇಸ್ ಡೈನಮೋ. ಏನು ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಡೈನಮೋ. Electricity as a motive power, electric motor. Okay, a machine for using electricity as a motive power. Electrometer using electrical potential differences for measuring electrical potential differences ಗೋಸ್ಕರ ಎಲೆಕ್ಟ್ರೋಮೀಟರ್ ನ ಬಳಸ್ತಾರೆ. ಓಕೆ, ವೋಲ್ಟ್ಸ್ ಅನ್ನ ಲೆಕ್ಕ ಹಾಕ್ಲಿಕ್ಕೆ. ಇನ್ನು ಎಪಿಡಿಯೋಸ್ಕೋಪ್ ಇದೇನಿದೆ ಫಾರ್ ಪ್ರೊಜೆಕ್ಟಿಂಗ್ ಫಿಲ್ಮ್ಸ್ ಆಸ್ ವೆಲ್ ಆಸ್ ಇಮೇಜಸ್ ಆಫ್ ಒಪೇಕ್ ಆರ್ಟಿಕಲ್ಸ್ ಆನ್ ಎ ಸ್ಕ್ರೀನ್. ಇನ್ನು ಯುಡಿಯೋಮೀಟರ್ ಇದೇನು, ಇಟ್ ಇಸ್ ಅ ಗ್ಲಾಸ್ ಟ್ಯೂಬ್. ಇದು ಒಂದು ಗ್ಲಾಸ್ ಟ್ಯೂಬ್ ತರ ಇರುತ್ತೆ. ಮೆಜರಿಂಗ್ ವಾಲ್ಯೂಮ್ಸ್ ಚೇಂಜಸ್ ಇನ್ ದ ಕೆಮಿಕಲ್ ರಿಯಾಕ್ಷನ್ಸ್ ಬಿಟ್ವೀನ್ ಗ್ಯಾಸಸ್. ಓಕೆ, ಇನ್ನು ಫ್ಯಾಥೋಮೀಟರ್ ಅಂತ ಹೇಳಿದ್ರೆ ಇದು ಪ್ಯಾಥೋಮೀಟರ್ ಅಂತ ಕೂಡ ಕರೀತಾರೆ. ಇಲ್ಲಿ ಎಫ್ ಅಲ್ಲಿ ಇದೆ. ಓಕೆ, ಫ್ಯಾಥೋಮೀಟರ್ ಅಂತ ಹೇಳಿದ್ರೆ ಡೆಪ್ತ್ ಆಫ್ ದ ಓಷನ್, ಸಮುದ್ರದ ಆಳವನ್ನ ಮೆಜರ್ ಮಾಡ್ಲಿಕ್ಕೆ ಫ್ಯಾಥೋಮೀಟರ್ ಅನ್ನು ಬಳಸ್ತಾರೆ. ಗ್ರಾಮೋಫೋನ್ ರಿಪ್ರೊಡ್ಯೂಸಿಂಗ್ ರೆಕಾರ್ಡೆಡ್ ಸೌಂಡ್, ರೆಕಾರ್ಡ್ ಆಗಿರುವಂತಹ ಸೌಂಡ್ ಅನ್ನ ರಿಪ್ರೊಡ್ಯೂಸ್ ಮಾಡ್ಲಿಕ್ಕೆ ಗ್ರಾಮೋಫೋನ್ ಅನ್ನ ಬಳಸ್ತಾರೆ. ಹೈಡ್ರೋಫೋನ್ an instrument for measuring the density of liquids with that of water. ನೋಡಿ, ಡೆನ್ಸಿಟಿ ಆಫ್ ಲಿಕ್ವಿಡ್ ವಿತ್ ದಟ್ ಆಫ್ ವಾಟರ್, ಅದಕ್ಕೋಸ್ಕರ ಹೈಡ್ರೋಫೋನ್ ಅನ್ನ ಬಳಸ್ತಾರೆ. ಇನ್ನು ಹೈಗ್ರೋಮೀಟರ್ ಅಂದ್ರೆ ಏನು, ಇದು ಹ್ಯೂಮಿಡಿಟಿ ಆಫ್ ಏರ್ ಅನ್ನ ಮೆಜರ್ ಮಾಡುತ್ತೆ. ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತ ಅಂದ್ರೆ ಇಲ್ಲಿ ಹೀಟ್ ಎನರ್ಜಿ ಆಡೆಡ್ ದ ಏರ್ ವಿತ್ ಇನ್ ದ ವರ್ಕಿಂಗ್ ಸಿಲಿಂಡರ್ ಅಂಡ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ವರ್ಕ್ ಥ್ರೂ ದ ಮೀಡಿಯಂ ಆಫ್ ಅ ಪಿಸ್ಟನ್ ಆರ್ ಬೈ ಎ ಟರ್ಬೈನ್ ರೊಟೇಟರ್. ಓಕೆ, ಇನ್ನು ಲ್ಯಾಕ್ಟೋಮೀಟರ್ ಎ ಟಿಪಿಕಲ್ ಹೈಗ್ರೋಮೀಟರ್ ಫಾರ್ ಟೆಸ್ಟಿಂಗ್ ಪ್ಯೂರ್ ಮಿಲ್ಕ್. ಲೇಸರ್ ಎ ಡಿವೈಸ್ ಟು
throw a thin beam of light that is carried over great distances. ಇನ್ನು ವಾಟರ್ ಮೀಟರ್ ಫಾರ್ ಮೆಜರಿಂಗ್ ಗ್ಯಾಲನ್ಸ್ ಆಫ್ ವಾಟರ್ ಕನ್ಸ್ಯೂಮ್ಡ್, ಎಷ್ಟು ಗ್ಯಾಲನ್ಸ್ ಆಫ್ ವಾಟರ್ ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಹೇಳಿ ವಾಟರ್ ಮೀಟರ್ ಅನ್ನ ಬಳಸ್ತಾರೆ. ಆಮೇಲೆ ಮ್ಯಾಗ್ನೆಟೋ ಅಂತ ಹೇಳಿದ್ರೆ ಎ ಪಾರ್ಟ್ ಆಫ್ ಮೋಟಾರ್ ಕಾರ್, ಒಂದು ಮೋಟಾರ್ ಕಾರಿನ ಪಾರ್ಟ್ ಆಗಿರುತ್ತೆ. ಇದು ಮೆಕ್ಯಾನಿಕಲ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಮ್ಯಾನೋಮೀಟರ್ ಫಾರ್ ಡಿಟರ್ಮೈನಿಂಗ್ ದ ಪ್ರೆಷರ್ ಆಫ್ ಗ್ಯಾಸ್. ಮೈಕ್ರೋಮೀಟರ್ ಆನ್ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರಿಂಗ್ ಡಿಸ್ಟೆನ್ಸ್ ಆಫ್ ಆಂಗಲ್ಸ್. ಇನ್ನು ಮೈಕ್ರೋಫೋನ್ ಆನ್ ಇನ್ಸ್ಟ್ರೂಮೆಂಟ್ ವಿಚ್ ಇಂಟೆನ್ಸಿಫೈಸ್ ಅಂಡ್ ರೆಂಡರ್ಸ್ ಆಡಿಬ್ಲಿ ದ ಫೇಂಟೆಸ್ಟ್ ಪಾಸಿಬಲ್ ಸೌಂಡ್. ಇನ್ನು ಮೈಕ್ರೋಸ್ಕೋಪ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಫಾರ್ ಪ್ರೊಡ್ಯೂಸಿಂಗ್ ಗ್ರೇಟ್ಲಿ ಮ್ಯಾಗ್ನಿಫೈಡ್ ಇಮೇಜಸ್ ಆಫ್ ವೆರಿ ಸ್ಮಾಲ್ ಆಬ್ಜೆಕ್ಟ್ಸ್. ಇನ್ನು ಪೆರಿಸ್ಕೋಪ್, ಇದು ಕೂಡ ಒಂದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಫಾರ್ ಯೂಸ್ಡ್ ಇನ್ ಟ್ರೆಂಚ್ ವಾರ್ಫೇರ್ ಅಂಡ್ ಇನ್ ಸಬ್ಮರೈನ್ಸ್ ಫಾರ್ ಎನೇಬ್ಲಿಂಗ್ ಆನ್ ಅಬ್ಸರ್ವರ್ ಟು ಸಿ ಸರೌಂಡಿಂಗ್ ಆಬ್ಜೆಕ್ಟ್ಸ್ ಫ್ರಮ್ ಎ ಲೋಯರ್ ಲೆವೆಲ್. ಅದಕ್ಕೆ ಪೆರಿಸ್ಕೋಪ್ ಅನ್ನ ಬಳಸ್ತಾರೆ. ಇನ್ನು ಫೋನೋಗ್ರಾಫ್, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ರಿಪ್ರೊಡ್ಯೂಸಿಂಗ್ ಸೌಂಡ್, ಫೋನೋಗ್ರಾಫ್. ಆಮೇಲೆ ಫೋಟೋಮೀಟರ್, ಇಟ್ ಇಸ್ ಅನ್ ಅಪರೇಟರ್ಸ್ ಯೂಸ್ಡ್ ಟು ಕಂಪೇರ್ ದ ಇಲ್ಯುಮಿನೇಟಿಂಗ್ ಪವರ್ ಆಫ್ ಟೂ ಸೋರ್ಸಸ್ ಆಫ್ ಲೈಟ್. ಇನ್ನು ಪಿಪೆಟ್, ಇದು ಗೊತ್ತೇ ಇರುತ್ತೆ, ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಯೂಸ್ ಮಾಡುವಂತದ್ದು, ವಿಚ್ ಇಸ್ ದ ಏಡ್ ಆಫ್ ವಿಚ್ ವಿತ್ ದ ಏಡ್ ಅಂದ್ರೆ ಇದನ್ನು ಒಂದು ಏಡ್ ಆಗಿ ಯೂಸ್ ಮಾಡ್ತೀವಿ ಸಾಧನ. ಇಲ್ಲಿ ಏನಾಗುತ್ತೆ, ಡೆಫಿನೆಟ್ ವಾಲ್ಯೂಮ್ ಆಫ್ ಲಿಕ್ವಿಡ್ ಮೇ ಬಿ ಟ್ರಾನ್ಸ್ಫರ್ಡ್. ಓಕೆ. ಆಮೇಲೆ ಪೈರೋಮೀಟರ್, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರಿಂಗ್ ಹೈ ಟೆಂಪರೇಚರ್. ಓಕೆ. ರಾಡರ್ ನೋಡಿ, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಎನಿಮಿ ಏರ್ಕ್ರಾಫ್ಟ್, ಸಬ್ಮರೈನ್ ಅಂಡ್ ಆಲ್ಸೋ ಟು ಡಿಟರ್ಮೈನ್ ಇಟ್ಸ್ ಡೈರೆಕ್ಷನ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್. ಇನ್ನು ರೇಡಿಯೋಗ್ರಾಮ್, ಕಂಬೈನ್ಡ್ ರೇಡಿಯೋ ಅಂಡ್ ಗ್ರಾಮಾಫೋನ್ ನ ನಾವು ರೇಡಿಯೋಗ್ರಾಮ್ ಅಂತ ಕರಿತೀವಿ. ಇನ್ನು ರಿಫ್ರಾಕ್ಟ್ ಮೀಟರ್, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಮೆಜರ್ ದ ರಿಫ್ರಾಕ್ಟಿವ್ ಇಂಡಸಸ್, ಅದನ್ನ ನಾವು ರಿಫ್ರಾಕ್ಟ್ ಮೀಟರ್ ಅಂತ ಕರಿತೀವಿ. ಇನ್ನು ರೇಡಿಯೋ ಮೀಟರ್ ಅಂತ ಹೇಳಿದ್ರೆ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರಿಂಗ್ ದ ರೇಡಿಯಂಟ್ ಎನರ್ಜಿ ಆಫ್ ಲೈಟ್ ಅಂಡ್ ಹೀಟ್. ಇನ್ನು ಸಾಮಾಫೋರ್, ಸಿಸ್ಟಮ್ ಆಫ್ ಸಿಗ್ನಲಿಂಗ್ ಬಿಟ್ವೀನ್ ಟೂ ಪ್ಲೇಸಸ್, ಜನರಲಿ ಶಿಪ್ಸ್ ಅಂತ ಹೇಳ್ತೀವಿ. ಇನ್ನು ಸಿಸ್ಮೋಮೀಟರ್ ಅಂತ ಹೇಳಿದ್ರೆ ಫಾರ್ ಮೆಜರಿಂಗ್ ಆರಿಜಿನ್ ಆಫ್ ಅರ್ಥ್ಕ್ವೇಕ್ಸ್, ಸಿಸ್ಮೋಮೀಟರ್ ಅನ್ನ ಬಳಸ್ತಾರೆ. ಇನ್ನು ಸೆಕ್ಸ್ಟ್ಯಾಂಟ್ ಅಂತ ಹೇಳಿದ್ರೆ ಮೆಜರಿಂಗ್ ಆಂಗಲ್, ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಮೆಜರಿಂಗ್ ಆಂಗಲ್ ಬಂದು ಸೆಕ್ಸ್ಟ್ಯಾಂಟ್. ಇನ್ನು ಸ್ಪಾರ್ಕ್ ಪ್ಲಗ್ ಅಂತ ಹೇಳಿದ್ರೆ ಡಿವೈಸ್ ಫಾರ್ ಪ್ರೊಡ್ಯೂಸಿಂಗ್ ಆನ್ ಎಲೆಕ್ಟ್ರಿಕ್ ಸ್ಪಾರ್ಕ್ ಟು ಸೆಟ್ ಆಫ್ ಕಂಬಷನ್ ಇನ್ ದ ಸಿಲಿಂಡರ್ ಆಫ್ ಎ ಪೆಟ್ರೋಲ್ ಇಂಜಿನ್. ಇನ್ನು ಸ್ಟೆಥೋಸ್ಕೋಪ್ ಬಂದು ಡಾಕ್ಟರ್ಸ್ ಟೂಲ್ ಟು ಲಿಸನ್ ಟು ದ ಬೀಟ್ ಆಫ್ ಹಾರ್ಟ್. ಸ್ಟೀರಿಯೋಸ್ಕೋಪ್ ಅಂತ ಬಂದ್ರೆ ಬೈನಾಕ್ಯುಲರ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ, ಥ್ರೂ ವಿಚ್ ಎ ಡಬಲ್ ಫೋಟೋಗ್ರಾಫ್ ಟೇಕನ್ ಫ್ರಮ್ ಟೂ ಸ್ಲೈಟ್ಲಿ ಡಿಫರೆಂಟ್ ಆಂಗಲ್ಸ್ ಬೈ ಟೂ ಲೆನ್ಸ್ಡ್ ಕ್ಯಾಮ್ರಾ ಇಸ್ ವೇವ್ಡ್, ಅದನ್ನ ಸ್ಟೀರಿಯೋಸ್ಕೋಪ್ ಅಂತ ಕರೀತಾರೆ. ಇನ್ನು ಸ್ಪೀಡೋಮೀಟರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ರಿಜಿಸ್ಟರ್ ದ ಸ್ಪೀಡ್ ಆಫ್ ವೆಹಿಕಲ್. ಇನ್ನು ಟೆಲಿಫೋನ್ ಗೊತ್ತೇ ಇದೆ, ಟೂ ಪರ್ಸನ್ಸ್ ಆರ್ ಅಟ್ ಟೂ ಡಿಫರೆಂಟ್ ಪ್ಲೇಸಸ್ ಕ್ಯಾನ್ ಕಮ್ಯುನಿಕೇಟ್. ಇಟ್ ಕನ್ಸಿಸ್ಟ್ ಆಫ್ ಟೂ ಮೇನ್ ಪಾರ್ಟ್ಸ್, ಒಂದು ಮೈಕ್ರೋಫೋನ್ ಮತ್ತೆ ರಿಸೀವರ್. ಟೆಲ್ಸ್ಟಾರ್ ಹಂಗಂದ್ರೆ ಏನು, ಇಟ್ ಇಸ್ ಅ ಸ್ಪೇಸ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಡೆವಲಪ್ಡ್ ಬೈ ಬೆಲ್, ಅವರು ಇದನ್ನ ಡೆವಲಪ್ ಮಾಡಿದ್ರು, ಅಥವಾ ಓವರ್ಸೀಸ್ ಕಮ್ಯುನಿಕೇಶನ್ ಅಂತ ಕೂಡ ಕರೀತಾರೆ ಟೆಲ್ಸ್ಟಾರ್. ಇಟ್ ವಾಸ್ ಲಾಂಚ್ಡ್ ಬೈ ಜುಲೈ 10, 1962 ಫ್ರಮ್ ಕೇಪ್ ಕೆನೆಡಿ ಅವರು. ಓಕೆ, ಕೆನೆಡಿ ಅವರು. In addition to telephone calls, enables television microwave transmissions to be made from and to any country with a receiving and transmitting station. Okay, ಅದನ್ನ ಟೆಲ್ಸ್ಟಾರ್ ಅಂತ ಹೇಳ್ತಾರೆ. ಇನ್ನು ಟೆಲಿಮೀಟರ್ ಅಂದ್ರೆ ಏನು, ಇಟ್ ಈಸ್ ಅನ್ apparatus for recording physical events happening at a space. ಆಮೇಲೆ ಥಿಯೋಡೊಲೈಟ್ ಅಂದ್ರೆ ಏನು, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಯೂಸ್ ಇನ್ಲ್ಯಾಂಡ್ ಸರ್ವೇಯಿಂಗ್ ಫಾರ್ ಮೆಜರಿಂಗ್ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಆಂಗಲ್ಸ್. ಇನ್ನು ಥರ್ಮೋಮೀಟರ್, ಇಟ್ ಈಸ್ ಇನ್ಸ್ಟ್ರೂಮೆಂಟ್ ಟು ಮೆಜರ್ ದ ಟೆಂಪರೇಚರ್. ಇನ್ನು ಥರ್ಮೋನಿಕ್ ವಾಲ್ವ್ ಅಂತ ಹೇಳಿದ್ರೆ ಇದನ್ನ ವೈರ್ಲೆಸ್ ಟೆಲಿಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ ಅಂಡ್ ಆಲ್ಸೋ ಫಾರ್ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಅಲ್ಲೂ ಕೂಡ ಥರ್ಮಯಾನಿಕ್ ವಾಲ್ವ್ ಅನ್ನ ಯೂಸ್ ಮಾಡ್ತಾರೆ. ಇನ್ನು ಥರ್ಮೋಸ್ಟಾಟ್ ಅಂತ ಹೇಳಿದ್ರೆ ಇಟ್ ಕಂಟ್ರೋಲ್ಸ್ ಟೆಂಪರೇಚರ್ ಆಟೋಮೆಟಿಕಲಿ. ಇಟ್ ಈಸ್ ಯೂಸ್ಡ್ ಇನ್ ರೆಫ್ರಿಜಿರೇಟರ್ಸ್, ಏರ್ ಕಂಡೀಷನರ್ಸ್, ಗೀಸರ್ಸ್, ಇದರಲ್ಲೆಲ್ಲ ಥರ್ಮೋಸ್ಟಾಟ್ ಅನ್ನ ಯೂಸ್ ಮಾಡ್ತಾರೆ. ಓಕೆ. ಇನ್ನು ಟ್ರಾನ್ಸ್ಫಾರ್ಮರ್, ಇದು ಒಂದು ಎಲೆಕ್ಟ್ರಿಕ್ ಅಪಾರಟಸ್ ಆಗಿರುತ್ತೆ. ಇದು ಹೈ ವೋಲ್ಟೇಜ್ ಇಂದ ಲೋ ಮತ್ತೆ ಲೋ ವೋಲ್ಟೇಜ್ ಇಂದ ಹೈ ವೋಲ್ಟೇಜ್ ಗೆ ಇದು ವೈಸ್ ವರ್ಸಾ ಆಗಿ ಆಕ್ಟ್ ಮಾಡುತ್ತೆ. ಇನ್ನು ಟ್ಯಾಕೋಮೀಟರ್ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಏರೋಪ್ಲೇನ್ಸ್ ಮತ್ತೆ ಮೋಟಾರ್, ಸ್ಪೀಡ್ ಆಫ್ ಏರೋಪ್ಲೇನ್, ಸ್ಪೀಡ್ ಆಫ್ ಮೋಟಾರ್ಸ್, ಇವುಗಳನ್ನ ಕಂಡು ಹಿಡಿಲಿಕ್ಕೆ ಅಂದ್ರೆ ಅದನ್ನ ಮೆಜರ್ ಮಾಡ್ಲಿಕ್ಕೆ ಟ್ಯಾಕೋಮೀಟರ್ ಅನ್ನ ಯೂಸ್ ಮಾಡುವಂತ. ಟೆಲಿವಿಷನ್, ಟ್ರಾನ್ಸ್ಮಿಷನ್ ಆಫ್ ಇಮೇಜಸ್ ಆಫ್ ಮೂವಿಂಗ್ ಆಬ್ಜೆಕ್ಟ್ಸ್ ಬೈ ರೇಡಿಯೋ ವೇವ್ಸ್, ಅದನ್ನ ಟೆಲಿವಿಷನ್ ಅಂತ ಹೇಳ್ತೀವಿ. ಇನ್ನು ಟೆಲಿಸ್ಕೋಪ್, ಇಟ್ ಈಸ್ ಅಂದ್ರೆ ಇಲ್ಲಿ ಒಂದು ಇದು ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಡಿಸೈನ್ ಟು ವ್ಯೂ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಈಸಿಲಿ. ಇನ್ನು ಟೆಲಿಪ್ರಿಂಟರ್ ಅಂತ ಹೇಳಿದ್ರೆ ಇಟ್ ಪ್ರಿಂಟ್ಸ್ ಆಟೋಮೆಟಿಕಲಿ ಮೆಸೇಜಸ್ ಸೆಂಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಆನ್ ಟೆಲಿಗ್ರಾಫ್ ಲೈನ್ಸ್ ಅಲ್ಲಿ ಪ್ರಿಂಟ್ ಮಾಡುತ್ತೆ ಟೆಲಿಪ್ರಿಂಟರ್. ಇನ್ನು ವಿಸ್ಕೋಮೀಟರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಮೆಜರ್ ವಿಸ್ಕಾಸಿಟಿ, ಅದು ವಿಸ್ಕೋಮೀಟರ್ ಮೆಜರ್ ಮಾಡುತ್ತೆ. ಇನ್ನು ವೋಲ್ಟ್ ಮೀಟರ್, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಮೆಜರ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 2 ಪಾಯಿಂಟ್ಸ್ ಆಫ್ ಅನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇನ್ನು ವೋಲ್ಟ್ ಮೀಟರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅಪಾರಟಸ್ ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರೋಲೈಸಿಸ್ ಇನ್ ಲಿಕ್ವಿಡ್ಸ್. ಓಕೆ, ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರೋಲೈಸಿಸ್ ಇನ್ ಲಿಕ್ವಿಡ್ಸ್. ಇನ್ನು ವ್ಯಾಟ್ ಮೀಟರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ದ ಡೈರೆಕ್ಟ್ ಮೆಜರ್ಮೆಂಟ್ ಆಫ್ ಪವರ್ ಇನ್ ವ್ಯಾಟ್ ಆಫ್ ಅನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಓಕೆ, ವ್ಯಾಟ್ ಮೀಟರ್ ಅಂತ ಹೇಳಿದ್ರೆ ಏನು,
ಇದು ಒಂದು ಇನ್ಸ್ಟ್ರೂಮೆಂಟ್ ಫಾರ್ ದಿ ಡೈರೆಕ್ಟ್ ಮೆಜರ್ಮೆಂಟ್ ಆಫ್ ಪವರ್ ಇನ್ ವ್ಯಾಟ್ ಆಫ್ ಅನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇನ್ನು ವೇವ್ ಮೀಟರ್, ಇದು ವ್ಯಾಟ್ ಮೀಟರ್ ಆಯ್ತು. ಇದು ವೇವ್ ಮೀಟರ್ ಬಂದು ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರ್ ದ ವೇವ್ ಲೆಂತ್ ಆಫ್ ರೇಡಿಯೋ ವೇವ್ಸ್. ಓಕೆ, ವೇವ್ ಲೆಂತ್ ಆಫ್ ರೇಡಿಯೋ ವೇವ್ ನ ಮೆಜರ್ ಮಾಡ್ಲಿಕ್ಕೆ ವೇವ್ ಮೀಟರ್ ಅನ್ನ ಬಳಸ್ತಾರೆ. ಓಕೆ, ಸೊ ಇದಿಷ್ಟು ಯಾವುದಕ್ಕೆ ರಿಲೇಟೆಡ್ ಆಗಿತ್ತು. ಇಟ್ ಈಸ್ ಆಲ್ ರಿಲೇಟೆಡ್ ಟು ದ ಸಮ್ ಇಂಪಾರ್ಟೆಂಟ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಇಲ್ಲಿ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನೋಡಿದ್ವಿ. ಓಕೆ, ಇನ್ನು ನೆಕ್ಸ್ಟ್ ನಾವೇನ್ ಮಾಡೋಣ, ಫಿಸಿಕ್ಸ್ MCQ ಸೀರೀಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಹೋಪ್ ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ವೀಕ್ಷಿಸೋದಕ್ಕಾಗಿ ತುಂಬಾ ಧನ್ಯವಾದಗಳು. ಸೊ ಮರೀದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನೋಟ್ಸ್ ಬೇಕು, ಇನ್ನು ಯಾವ ಒಂದು ಟಾಪಿಕ್ ಬಗ್ಗೆ ನೀವು ವಿಡಿಯೋಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ ಟಾಪಿಕ್ ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.